ಮತ್ತೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ BY ವಿಜಯೇಂದ್ರ ಹೇಳಿದ್ದಾರೆ. ಸೊ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಗೆಲ್ಲುವಂತಹ ವಾತಾವರಣ ಇದೆ ಅಂತ ಬೆಂಗಳೂರಿನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡಬೇಕು, ಆ ಕೆಲಸವನ್ನ ಮಾಡೋಣ ಅಂತ ಕರೆಯನ್ನ ನೀಡಿದ್ರು. ಸೊ ಮತ್ತೆ ಮೋದಿ ಪ್ರಧಾನಿ ಆಗೋದು ಬಹಳ ದೂರ ಇಲ್ಲ ಅಂತ, ಅಂದರೆ ಈ ಬಾರಿ 28 ಕ್ಷೇತ್ರವನ್ನು ನಾವು ಗೆಲ್ತೀವಿ, ಆ ಗೆಲ್ಲುವಂಥ ವಾತಾವರಣ ಇದೆ ಅಂತ ಹೇಳಿದ್ರು. ಇವತ್ತು ಮಾತನಾಡಿದ್ರು BY ವಿಜಯೇಂದ್ರ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರೀ ಭಾರತಕ್ಕೆ ನಾಯಕತ್ವ ಕೊಟ್ಟವರಲ್ಲ, ವಿಶ್ವಕ್ಕೆ ನಾಯಕತ್ವ. ಈ ಬಾರಿ ಮತ್ತೊಮ್ಮೆ ಅವರು ಪ್ರಧಾನಿ ಆಗ್ತಾರೆ, ಆ ಪ್ರಧಾನಿ ಆಗೋದನ್ನು ನಾವು ನೋಡಬೇಕು. ಜೊತೆಗೆ ಈ ಬಾರಿ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು JDS ಗೆಲ್ಲುವಂಥ ವಾತಾವರಣ ಇದೆ. ಬಟ್ ಯಾವ ಕ್ಷೇತ್ರವನ್ನು ನಾವು ಬಿಟ್ಕೊಡೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಬಹಳ ಮುಖ್ಯವಾಗಿರುವಂಥ ದಿನ, ಬಿಜೆಪಿಯ ನಾಯಕರಿಗೆ ಸಂಸ್ಥಾಪನಾ ದಿನ. ಸೊ ಹಾಗಾಗಿ ಅಲ್ಲಿ ಬಿಜೆಪಿಯ ಕಚೇರಿಯ ಮುಂಭಾಗದಲ್ಲಿ ನೋಡಿ ಎಲ್ಲ ನಾಯಕರು ಕೂಡ ಬಂದಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಕೂಡ ಮಾತನಾಡಿದ್ದಾರೆ. ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ಸಂಸ್ಥಾಪನಾ ದಿನ ಇರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬಿಜೆಪಿಯ ನಾಯಕರ ಆಗಮನ ಆಗಿದೆ ಅನ್ನೋದು ಇರುತ್ತೆ. ಮಾಡ್ತಾ ಇದ್ದಾರೆ ಸಂಸ್ಥಾಪನಾ ದಿನ ಇದೆ. ಹಾಗಾಗಿ ಇವತ್ತು ಸಂಸ್ಥಾಪನಾ ದಿನ ಹಿನ್ನೆಲೆಯಲ್ಲಿ ಎಲ್ಲ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಸೊ ಪ್ರಧಾನಿ ಆಗೋದನ್ನು ನಾವು ನೋಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ BY ವಿಜಯೇಂದ್ರ ಹೇಳಿದರು. ಜೊತೆಗೆ 28 ಕ್ಷೇತ್ರಗಳ ಪೈಕಿ ಎಲ್ಲ ಕ್ಷೇತ್ರಗಳನ್ನು ನಾವು ಗೆಲ್ತೀವಿ ಈ ಬಾರಿ ಅಂತೇಳಿ. ನೋಡಿ ಅಲ್ಲಿ ಸಂಸ್ಥಾಪನಾ ದಿನ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ, ಸಾಕಷ್ಟು ಜನ ಅಲ್ಲಿ ಬಂದಿದ್ದಾರೆ. ಬಿಜೆಪಿಯ ಕಚೇರಿಯ ಮುಂಭಾಗದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದು. ಎಲ್ಲರಿಗೂ ಧನ್ಯವಾದಗಳು. ಈಗ ಉಪಹಾರದ ವ್ಯವಸ್ಥೆ ಇದೆ, ಅವರು ಉಪಹಾರವನ್ನು ಸ್ವೀಕರಿಸಿ ಕುಂತ್ಕೊಳ್ಳಿ ಸರ್. ಸರ್ ಸರ್ ಕುಂತ್ಕೊಳ್ಳಿ ಸರ್. ವೈಟ್ ಶರ್ಟ್ ನಿಂತ್ಕೊಂಡೆ ಹಲೋ ಆಮೇಲೆ ವಿಷಲ್ ಕೇಳ್ತಾಗ ಹಿಂಗೆ ಹೇಳ್ತೀರ. ಮುಂದೆ ಮಾತಾಡಲ್ಲ ಮೋದಿ ಅವರು ಮಾತಾಡೋದು ಇಲ್ಲಿಗೆ ನೋಡೋದು ಬಿಜೆಪಿಯ ಸಂಸ್ಥಾಪನಾ ದಿನದ ಒಂದು ಪುಣ್ಯದ ದಿನ. ಇವತ್ತು ಬಿಜೆಪಿಯ ಹುಟ್ಟಿದ ದಿವಸ. ಸನ್ಮಾನ್ಯ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿರವರು, ವಾಜ್ವಾನಿಯವರು, ಇವರ ಎಲ್ಲರ
ಒಂದು ಪರಿಶ್ರಮದಿಂದ ನಮ್ಮ ಪಕ್ಷ ಇವತ್ತು ಈ ಮಟ್ಟಕ್ಕೆ ಬಂದು ಇಡೀ ದೇಶಾದ್ಯಂತ ನಾವು ಅಧಿಕಾರವನ್ನ ಮಾಡ್ತಾ ರಾಜ್ಯದಲ್ಲೂ ಕೂಡ ಇವತ್ತು ಸನ್ಮಾನ್ಯ BY ವಿಜೇಂದ್ರರವರ ಒಂದು ನೇತೃತ್ವದಲ್ಲಿ ಏನು ಪಕ್ಷವನ್ನ ಕಟ್ಟಲಿಕ್ಕೆ ಹೊರಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಂಸ್ಥಾಪಕ ದಿನವನ್ನ ಇವತ್ತು BJPಯ ಸಂಸ್ಥಾಪನಾ ದಿನ. ಸೊ ಈ ದಿನದಂದು ಅಲ್ಲಿರುವಂಥ BJPಯ ಕಾರ್ಯಕರ್ತರು BJP ನಾಯಕರು ಕೂಡ ಭಾಗಿಯಾಗಿದ್ದಾರೆ, ಮಾತನಾಡ್ತಾ ಇದ್ರು. ಸೊ BJP ಹುಟ್ಟಿರುವಂಥ ದಿನ ಇವತ್ತು ಅಂಥೇಳಿ BY ವಿಜೇಂದ್ರ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಸಂಸ್ಥಾಪನಾ ದಿನ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ಹಿರಿಯ ಮುಖಂಡರು, ವಿಧಾನ ಪರಿಷತ್ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಬೆಂಗಳೂರು ಕೇಂದ್ರ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಪ್ತಗಿರಿ ಗೌಡ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯರೇ, ಶ್ರದ್ಧೆ ತಾಯಂದಿರೇ, ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಬಹಳ ವಿಶೇಷ ದಿನದಂದು ನಾವೆಲ್ಲರೂ ಕೂಡ ಸೇರಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಉದಯಿಸಿದಂಥ ಒಂದು ಶುಭ ಸಂದರ್ಭ, ಶುಭಗಳಿಗೆ ಏಪ್ರಿಲ್ 6, 1980 ಸಂಸ್ಥಾಪನಾ ದಿನ. ನೋಡಿ, ಅಲ್ಲಿಂದ ಇಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿಯ ಒಂದು ಪಯಣವನ್ನು ನಾವು ಅವಲೋಕನ ಮಾಡೋದಾದ್ರೆ, ಯಾವ ಭಾರತೀಯ ಜನತಾ ಪಾರ್ಟಿಯನ್ನ ಅಂದಿನ ಕಾಂಗ್ರೆಸ್ ಪಕ್ಷ ಗಣನೆಗೂ ಕೂಡ ತೆಗೆದುಕೊಂಡಿರಲಿಲ್ಲ. ಇಡೀ ದೇಶದಲ್ಲಿ ನಮ್ಮ ಪಕ್ಷದ ಒಂದು ಅಸ್ತಿತ್ವನೂ ಕೂಡ ಇರಲಿಲ್ಲ. ಅಂತ ಒಂದು ಭಾರತೀಯ ಜನತಾ ಪಾರ್ಟಿಯನ್ನ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಂದ ಹಿಡಿದು ಅನೇಕ ಹಿರಿಯರ ಒಂದು ತ್ಯಾಗ, ಬಲಿದಾನ, ಒಂದು ಪರಿಶ್ರಮ, ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ ಲಕ್ಷಾಂತರ ಕಾರ್ಯಕರ್ತರ ಒಂದು ಅವಿರತ ಶ್ರಮ, ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಹೆಮ್ಮೆಯ ಭಾರತೀಯ ಜನತಾ ಪಾರ್ಟಿ ಇವತ್ತು 18 ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷ ಇವತ್ತು ಈ ಭೂಮಿ ಮೇಲೆ ಯಾವ್ದಾರ ಇದ್ರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಇಷ್ಟು ಎತ್ತರಕ್ಕೆ ಬಂದು ನಿಂತಿದೆ. ಇವತ್ತು ಇಡೀ ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಮಿತ್ರ ಪಕ್ಷಗಳ ಜೊತೆ ನಾವು ಇವತ್ತು ದೇಶದಲ್ಲಿ ಆಡಳಿತನ ನಡೆಸ್ತಾ ಇದ್ದೇವೆ. ಆದ್ರೆ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಪಕ್ಷ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.